ಬಿಪಿಎಲ್ ಕಾರ್ಡ್ ಇತ್ತೀಚೆಗೆ ರದ್ದಾಗಿತ್ತು. ಸುಮಾರು 2 ಲಕ್ಷದವರೆಗೂ 11 ಲಕ್ಷದವರೆಗೂ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಯೋಚನೆಗಳಿತ್ತು. ಅದರಲ್ಲಿ ಒಂದಿಷ್ಟು ಜನ ಅರ್ಹ ಫಲಾನುಭವಿಗಳ ಕಾರ್ಡ್ ಕೂಡ ರದ್ದಾಗ್ತಾ ಇತ್ತು. ಈಗ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದವರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಪವರ್ ಟಿವಿ ನಿರಂತರ ವರದಿಯ ಬಳಿಕ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಆಗಿದ್ದಂತಹ ಒಂದು ಪ್ರಕ್ರಿಯೆ ಆ ವಿವಾದ ತಾರಕಕ್ಕೇರ್ತಾ ಆಗಿದ್ದಂಗೆ ಈಗ ಮುಖ್ಯಮಂತ್ರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ, ಅದು ಅರ್ಹರ ಕಾರ್ಡ್ ಅಂತೂ ರದ್ದು ಮಾಡಲೇಬೇಡಿ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿ ಮಾಡೋರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದು ಮಾಡಬೇಕು, ಬಡವರ ಪಡಿತರ ಚೀಟಿಯನ್ನು ರದ್ದು ಮಾಡಬೇಡಿ ಅಂತ ಸಿಎಂ ಕಟ್ಟಪ್ಪಣೆ ಕೊಟ್ಟಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಅದರ ನಂತರವೂ ಏನಾದರೂ ರದ್ದು ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ಯಾರ್ಯಾರ್ದು ಅರ್ಹ ಫಲಾನುಭವಿಗಳದ್ದು ರದ್ದಾಗಿದೆ, ಅವರ ಬಿಪಿಎಲ್ ಕಾರ್ಡನ್ನು ತತ್ಕ್ಷಣ ಅವರಿಗೆ ವಾಪಸ್ ಕೊಡುವಂತಹ ಕಾರ್ಯಸೂಚನೆಗಳಾಗಬೇಕು. ಅದು ಯಾರೇ ಆಗಿದ್ರು ಅದೇನೇ ಇದ್ರೂ ಅದು ಆಗಬೇಕು. ಅತಿ ಶೀಘ್ರದಲ್ಲಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿದ್ದಾರೆ. ಕೊನೆಗೂ ಈಗ ಮತ್ತೊಮ್ಮೆ ಒಂದಿಷ್ಟು ಅವಾಂತರಗಳಾದ ಮೇಲೆ, ಒಂದಿಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆದ ಮೇಲೆ ಮತ್ತೆ ಎಚ್ಚೆತ್ತುಕೊಂಡಿದ್ದಾರೆ. ವಿವಾದ ತಾರಕಕ್ಕೇರ್ತಾ ಇದ್ದಂಗೆ ಪವರ್ ಟಿವಿ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿಯ ಫಲಶ್ರುತಿಯಾಗಿ ಈಗ ಬಿಪಿಎಲ್ ಕಾರ್ಡ್ ರದ್ದಾಗಿರುವ ಅರ್ಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಿಮ್ಮ ಬಿಪಿಎಲ್ ಕಾರ್ಡ್ ನಿಮಗೆ ವಾಪಸ್ ಸಿಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶಿಸಿದ್ದಾರೆ. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳು ಕೊನೆಗೂ ಈಗ ಎಚ್ಚೆತ್ತುಕೊಂಡಿದ್ದಾರೆ, ಬಟ್ ಇದು ಕೂಡ ಏನೋ ಆಲ್ಮೋಸ್ಟ್ ಹೊಲ ಅಲ್ಲ ಮೆಂದ ಮೇಲೆ ಬೇಲಿ ಹಾಕ್ದಂಗೆ ಆಗಿದೆ. ಏನಂತಾರೆ ಮುಖ್ಯಮಂತ್ರಿಗಳು? ಪ್ರಣೋತ್, ಬಿಪಿಎಲ್ ಕಾರ್ಡ್ ರಾಜ್ಯದಲ್ಲಿ ಗೊಂದಲ ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನ ಕಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಏನು ಆಗುತ್ತೆ ಅಂತ ಹೇಳಿ, ಯಾಕಂತೇಳಿ ಒಟ್ಟಾರೆಯಾಗಿ 4 ಕೋಟಿಗೂ ಹೆಚ್ಚು ಬಿಪಿಎಲ್ ಕಾರ್ಡ್ ಇದೆ. ಇಲ್ಲಿ ಬಹುತೇಕರ ಬಿಪಿಎಲ್ ಕಾರ್ಡ್ಗಳು, ಯಾಕಂತ ಹೇಳಿದ್ರೆ ಈಗ ಅರ್ಧಕ್ಕರ್ಧ ಬಿಪಿಎಲ್ ಕಾರ್ಡ್ಗಳು, ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ 50% ಅಷ್ಟೇ ಬಿಪಿಎಲ್ ಕಾರ್ಡ್ ಇದೆ, ನಮ್ಮ ರಾಜ್ಯದಲ್ಲಿ 80% ಅಷ್ಟಿದೆ. ಹೀಗಾಗಿ ಅದನ್ನ ಏನಾದರೂ ರದ್ದು ಮಾಡ್ತಾರೋ ಅನ್ನೋ ಚರ್ಚೆಗಳು. ಅದಾದ ಬಳಿಕವಾಗಿ ಬಿಪಿಎಲ್ ಕಾರ್ಡ್ ಸಂಬಂಧಪಟ್ಟಂತೆ ಹೆಚ್ಚಿನ ಜನರ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆಯೋ ಅಂತ ಆತಂಕ ಜನರಲ್ಲಿತ್ತು. ಹೀಗಾಗಿ ಸರ್ಕಾರ ಎಷ್ಟೇ ಸ್ಪಷ್ಟನೆ ಕೊಟ್ಟರು ಕೂಡ ಮೇಲ್ನೋಟಕ್ಕೆ ಟ್ಯಾಕ್ಸ್ ಕಟ್ಟೋರ್ದು, ಅದೇ ರೀತಿಯಾಗಿ GST ಕಟ್ಟೋರ್ದು ಮಾತ್ರ ರದ್ದಾಗುತ್ತೆ ಅಂತ ಹೇಳಿತ್ತು. ಹಾಗಿದ್ರೆ ನೋಡಿದ್ರೆ ಬಡವರ ಕಾರ್ಡ್ಗಳು ಕೂಡ ರದ್ದಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ಗಳು ಇರ್ಬೋದು, ರಾಜ್ಯದ ನಾನಾ ಭಾಗದಲ್ಲೂ ಕೂಡ ಜನರು ಆಕ್ರೋಶವನ್ನು ಹೊರಹಾಕಿ ನಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗ್ತಿ, ಸರ್ಕಾರ ಏನ್ ಮಾಡ್ತೀವಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆಯಾಗಿ ಜನರ ವಿಶ್ವಾಸವನ್ನು ತೆಗೆದುಕೊಳ್ಳಿಕ್ಕೆ ಹೋಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಬಿಪಿಎಲ್ ಕಾರ್ಡ್ ಏಕಾಕಿ ರದ್ದು ಮಾಡೋದಲ್ಲ, ಇಂತರ ಬಿಪಿಎಲ್ ಕಾರ್ಡ್ಗಳನ್ನ ಇವತ್ತಿನಿಂದ ರದ್ದು ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಬೇಕಿತ್ತು. ಅದು ಯಾವ ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ, ಏಕಾಏಕಿ ರದ್ದು ಮಾಡಿದ್ರು. ಹೀಗಾಗಿ ಸಾಕಷ್ಟು ಜನಾಕ್ರೋಶ ಆಯಿತು, ಜನಾಭಿಯಾನಗಳಾಯಿತು, ಸಾಕಷ್ಟು ಪವರ್ ಟಿವಿ ಕೂಡ ಸುದ್ದಿ ಮಾಡಿತ್ತು. ಜನರಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ ಟ್ಯಾಕ್ಸ್ ಕಟ್ಟೋರು ಮಾತ್ರ ಅಲ್ಲ, ಬಡವರ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ. ಈ ಕಾರ್ಡ್ ರದ್ದಾಗಿದ್ರೆ ಯಾಕಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ ಅಥವಾ ಬಡ ಜನರ ಜೀವಾಳ ಅಂತ ಹೇಳಿದ್ರೆ ಕಾರ್ಡ್ಗಳು ರೇಷನ್ ಸಿಗ್ತಾ ಇರುತ್ತೆ. ಹೀಗಾಗಿ ರೇಷನ್ 1 ತಿಂಗಳು ಸಿಕ್ಕಿಲ್ಲ ಅಂದ್ರೂ ಕೂಡ ಸಂಸಾರ ನಡೆಸಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಸುದ್ದಿಯನ್ನು ಮಾಡಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಒಂದೇ ಒಂದು ಅರ್ಹ ಫಲಾನುಭವಿಗಳ ಕಾರ್ಡ್ಗಳು ರದ್ದಾಗಬಾರದು. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಕಟ್ಟೋರು GST ಕಟ್ಟೋರು ಮಾತ್ರ ಆಯ್ತು. ಎಕ್ಸ್ಟ್ರಾ ಸ್ಕಿಲ್ ಏನಾದ್ರು ತೋರಿಸ್ಬಿಟ್ಟು ಇಲ್ಲಿ ಅರ್ಹರು ಏನಾದರೂ ರದ್ದು ಮಾಡಿದರೆ ನಿಜಕ್ಕೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಆಹಾರ ಖಾತೆಯ ಅಧಿಕಾರಿಗಳೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿರಬೇಕು, ಅದೇ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಅಂತೇಳಿ ಖಡಕ್ ಸೂಚನೆಗಳನ್ನು ನಿನ್ನೆ ಕೊಟ್ಟಿದ್ರು. ಹೀಗಾಗಿ ಈಗ ಮತ್ತೆ ಪುನಃ ಯಾರೆಲ್ಲ ಅರ್ಹರು ರದ್ದಾಗಿದ್ರು ಕೂಡ ಅವ್ರದ ಪುನರ್ ಕಾರ್ಡ್ಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಸಿಎಂ ಸೂಚನೆ ಕೊಟ್ಟಿದ್ರು. ಈ ಮೂಲಕವಾಗಿ ಸ್ವಲ್ಪ ಪ್ರಮಾಣದ ಜನರಿಗೆ ರಿಲ್ಯಾಕ್ಸ್ ಆಯಿತು. ಫುಲ್ ಪ್ರಮಾಣದ ರಿಲ್ಯಾಕ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಕಾರ್ಡ್ ಸಿಕ್ಕಾಗ ಮಾತ್ರ ಅಂತೇಳಿ ಹೇಳ್ಬಹುದು. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.